ನೀನ್ ನಿಜವಾಗ್ಲೂ ಗ್ರೇಟ್ ಬಿಡಪ್ಪ. ಯಾಕಂಕಲ್? ಯಾಕಂತಿಯಲ್ಲ, ಈಗಿನ ಕಾಲದಲ್ಲಿ ನಿನ್ನ ವಯಸ್ಸಿನ ಹುಡುಗರು ಹೇಗಿರ್ತಾರೆ? ಪ್ರೀತಿಸಿರೋ ಹುಡುಗಿ ದೂರ ಆದ್ರೆ ಹಾಗೆ ಸತ್ಸಿ ಆ ಹುಡುಗಿ ಮೇಲೆ ಆಸಿಡ್ ಎಸೆಯೋದು, ಕತ್ತಿಲ್ ಕತ್ತರಿಸೋದೆಲ್ಲ ಮಾಡಿ ಸ್ವಚ್ಛವಾದ ಪ್ರೀತಿಗೆ ಅರ್ಥ ಇಲ್ದಿರೋ ತರ ಮಾಡ್ತಿದ್ದಾರೆ. ವೆರಿ ಬ್ಯಾಡ್. ಆದ್ರೆ ನೀನ್ ಹಾಗಲ್ವೇ? ನೀನ್ ಪ್ರೀತಿಸಿರೋ ಹುಡುಗಿ ಎಲ್ಲೇ ಇದ್ರು ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊತಿದ್ಯಾ. ಈ ಪ್ರೀತಿ ಅಂದ್ರೆ ಹಕ್ಕಲ್ಲ, ತ್ಯಾಗ. ಮನ್ಸುಗಳು ಬೆರ್ತು ಪ್ರೀತಿ ಹುಟ್ಟಿದಾಗ ಪ್ರೀತಿಸಿರೋರು ದೂರ ಆದ್ರೂ ಅವರು ಚೆನ್ನಾಗಿರ್ಬೇಕು ಅನ್ನೋ ಭಾವನೆನೂ ಹುಟ್ಟಬೇಕು. ಅದೇ ನಿಜವಾದ ಪ್ರೀತಿ. ನಾನು ಪ್ರೀತಿಸಿರೋ ದೇವತೆಯಿಂದಾನೇ ಸ್ವಚ್ಛವಾದ ಪ್ರೀತಿಗೆ ನಿಜವಾದ ಅರ್ಥ ತಿಳ್ಕೊಂಡಿದ್ದೀನಿ. ನಿನ್ ಜೊತೆ ಮಾತಾಡಿದ ಪ್ರತಿ ಸಲನೂ ನಿನ್ ಬಗ್ಗೆ ಆತ್ಮೀಯತೆ ಹೆಚ್ಚಾಗ್ತಿದೆ, ಸಂಬಂಧ ಗಟ್ಟಿಯಾಗ್ತಿದೆ, ತುಂಬಾ ಹತ್ರದವನು ಅನ್ನೋ ಭಾವನೆ ಬರ್ತಿದೆ. ನನಗೂ ನಿಮ್ ಬಗ್ಗೆ ಅದೇ ಫೀಲಿಂಗ್ ಇರೋದ್ರಿಂದಾನೆ ಇಷ್ಟು ಬೇಗ ನಮ್ಮ ಸಂಬಂಧ ಗಟ್ಟಿಯಾಗಿದೆ. ನಿಜನೇ. ತಗೋ, ಮನೆಯಲ್ಲಿ ನನ್ನ ಹೆಂಡತಿ ಕಾಯ್ತಿರ್ತಾಳೆ, ನಾನು ಹೊರಡ್ತೀನಿ. ನಡೀರಿ, ನಾನು ನಿಮ್ಮನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ನಿನಗೆ ಯಾಕಪ್ಪ ಕಷ್ಟ? ನಾನು ಆಟೋದಲ್ಲಿ ಹೋಗ್ತೀನಿ. ಅಯ್ಯೋ ದೇವ್ರೆ, ನಾನಿರುವಾಗ ನಿಮ್ಮನ್ನ ಆಟೋಲ್ಲಿ ಹೇಗೆ ಕಳ್ಸಕ್ಕಾಗುತ್ತೆ? ಮಾತಾಡ್ತೀರಾ? ಇಷ್ಟಕ್ಕೂ ಮೇಡಮ್ ಅವರು ಇಲ್ಲೇನ್ ಮಾಡ್ತಿದಾರೋ? ನಿಮ್ಗೆ ಸಂಡಿಗೆ ಇಷ್ಟ ಅಂತ ಅತ್ತೆ ಅವ್ರು ಹೇಳಿದ್ರು, ಅದಕ್ಕೆ ಹಾಕ್ತಿದ್ದೀನಿ. ವಾವ್, ಸೋ ನೈಸ್. ನಾನ್ ನಿಂಗೆ ಹೆಲ್ಪ್ ಮಾಡ್ಲಾ? ಸಂಡಿಗೆ ಹಾಕೋದು ಅಂದ್ರೆ ಆಫೀಸಲ್ಲಿ ಫೈಲ್ ನೋಡ್ದಷ್ಟು ಸುಲಭ ಅಲ್ಲ. ಈ ಮಾತಿಂದ ನನ್ನ ಈಗೋ ಹರ್ಟ್ ಆಗಿದೆ. ಗಂಡಸರು ಆಫೀಸಲ್ಲೇ ಅಲ್ಲ, ಅಡ್ಗೆ ಮನೆಯಲ್ಲೂ ಮಹಾರಾಜ್ರೆ ಅಂತ ಇವಾಗ್ಲೇ ಪ್ರೂವ್ ಮಾಡ್ತೀನಿ. ಇದೇ ನನ್ನ ಪ್ರತಿಜ್ಞೆ. ಹೌದೌದೌದು, ಅಡ್ಗೆ ಕೆಲ್ಸ ಮನೆ ಕೆಲ್ಸ ನಿಭಾಯಿಸೋದು ನಿಮ್ ಕೈಲಾಗಲ್ಲ. ನಿನ್ ಸ್ಟೇಟ್ಮೆಂಟ್ ತಪ್ಪು ಅಂತ ಈಗ್ಲೇ ಪ್ರೂವ್ ಮಾಡ್ತೀನಿ. ಸಂಡ್ಗೆ ಹಾಕೋದ್ರಲ್ಲಿ ಈ ಕೈಲಾಶ್ ಆದ್ಮೇಲೆನೆ ಬೇರೆಯವ್ರು. ನಿಮ್ಗಾಗಲ್ಲ ರೀ. ನನ್ಗೊಂದ್ ಚಾನ್ಸ್ ಕೊಡು, ಒಂದ್ಸಲ ನೋಡ್ಬೋದಲ್ಲ ಪ್ಲೀಸ್? ಹ್ಮ್ ಯಾಕ್ ನಗ್ತಾ ಇದೀಯಾ? ಕೈನ ಸ್ವಲ್ಪ ತೇವ ಮಾಡ್ಕೊಂಡ್ರೆ ಸಂಡಿಗೆ ಸರಿಯಾಗಿ ಬರುತ್ತೆ. ನಂಗೆ ಗೊತ್ತು, ಆದ್ರೆ ನಿನ್ನ ನೋಡಿದ ತಕ್ಷಣನೇ ಅದನ್ನ ಮರ್ತ್ಬಿಟ್ಟೆ ಅಷ್ಟೇ. ಏನ್ ಮಾಡ್ತಿದ್ದೀರಾ? ಸಂಡಿಗೆ ಹಾಕ್ತೀನಿ ಅಂತ ಶಪಥ ಮಾಡಿ ಲವ್ ಸಿಂಬಲ್ ಬರೀತಿದ್ದೀರಲ್ಲ. ಇದು ನಾನು ಪ್ರೀತಿಯಿಂದ ಹಾಕಿರೋ ಸಂಡಿಗೆ. ನನಗಿಷ್ಟ ಬಂದಿದ್ದ ಶೇಪಲ್ಲಿ ಹಾಕ್ತೀನಿ. ಇದು ನನ್ನಿಷ್ಟ. ಭಾವ ಏನಮ್ಮ,
ಬರ್ತಾ ಬರ್ತಾ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಬೆಳೆಸ್ಕೊತಿದ್ದಾನೆ. ಹುಚ್ಚ ಹುಡುಗಿ, ನಾವ್ ಯಾರಿಗಾದ್ರೂ ಕೆಟ್ಟದ್ ಮಾಡ್ಬೇಕಂದ್ಕೊಂಡ್ರೆ ಕಣ್ ಮುಂದೆ ಕಾಣಿಸೋದ್ನ ನೋಡ್ಬಾರ್ದೆ. ಇದ್ನೇ ರಿವರ್ಸ್ ಮಾಡ್ಬಿಟ್ಟು ನಮ್ ಉಪಯೋಗಕ್ ಬಳಸ್ಕೋಬೇಕು. ಅಂದ್ರೆ ಕೈಲಾಶ್ ಹೆಂಡತಿ ಬಗ್ಗೆ ಪ್ರೀತಿಯಿಂದ ಸಣ್ಗೆ ಹಾಕ್ತಿಲ್ಲ. ಮೇಡಮ್ ಅವರೇ ಗಂಡನ್ ಮೇಲೆ ಅಧಿಕಾರ ಚಲಾಯಿಸಿ ಮುಂದೆ ನಿಂತು ಇಂಥ ಕೆಲ್ಸ ಮಾಡಿಸ್ತಿದ್ದಾಳೆ. ಇಂಥ ಚಿಕ್ಕ ತಂಗಾಳಿನ ನಿಮ್ಮತ್ತೆ ಕಣ್ಗೆ ಬಿರುಗಾಳಿ ಅಂತ ತೋರ್ಸ್ಬಿಟ್ರೆ ಅದು ರಾಧಿಕಾ ಪಾಲ್ಗೆ ಚಂಡಮಾರುತ ಆಗ್ಬಿಡುತ್ತೆ. ಅಮ್ಮ, ನೀನ್ ಸೂಪರ್. ಇನ್ಯಾಕ್ ತಡ, ನಡಿ ಹೋಗೋಣ. ಅದ್ಕೆ ನಿನ್ ಗೌರವಕ್ಕೆ ನಿನ್ ಅಂತಸ್ತ್ಗೆ ಮಸಿ ಬಳಿತಾ ಇದ್ದಾಳೆ ನಿನ್ ಸೊಸೆ. ಏನಾಯ್ತೀಗ? ಗಂಡನ್ ಕೈಲಿ ಯಾವ ಕೆಲ್ಸ ಮಾಡಿಸ್ಬೇಕು ಮಾಡಿಸ್ಬಾರ್ದು ಅನ್ನೋ ಜ್ಞಾನ ಇಲ್ದೆ ಕೈಲಾಶ್ ಕೈಲಿ ಟೆರೆಸ್ ಮೇಲ್ ಸಣ್ಗೆ ಹಾಕಿಸ್ತಿದ್ದಾಳ ರಾಧಿಕಾ. ಕೈಲಾಶ್ ಸಂಡಿಗೆ ಹಾಕ್ತಿದ್ದಾನ? ಅದೇ ಅಲ್ವಾ ಅತ್ತೆ ನಮ್ ಸಂಕಟ. ಭಾವನ್ನ ನೀವ್ ಎಷ್ಟು ನಾಜೂಕಾಗಿ ಬೆಳೆಸಿದೀರಾ. ಕಾಲು ಕಂದದಿರೋ ತರ ನೋಡ್ಕೊಂಡಿದ್ದೀರಾ. ಅಂಥ ಸುಕುಮಾರನ್ ಕೈಲಿ ನಿಮ್ ಸೊಸೆ ಬಿಸ್ಲಲ್ಲಿ ಸಂಡಿಗೆ ಹಾಕಿಸ್ತಿದ್ದಾಳೆ. ರಾಧಿಕಾ ನನ್ನ ಮಗನ್ ಕೈಲಿ ಅಂತ ಕೆಲ್ಸ ಯಾಕೆ ಮಾಡಿಸ್ತಿದ್ದಾಳೆ? ಅಯ್ಯೋ, ಹಾಗಲ್ಲ, ನಾನ್ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಓ ರಿಯಲಿ? ಕಲ್ಸ್ಕೊಡು. ಈ ಥರ ಸ್ವಲ್ಪನೇ ತಗೊಳ್ಳಿ. ತಗೊಳ್ಳಿ. ಓಕೆ ಓಕೆ. ಹೀಗೆ ಹೀಗೆ ಸ್ವಲ್ಪನೇ ಹಿಟ್ಟು ಹಾಕಿ. ಹೀಗ? ಓಕೆ. ಅಯ್ಯೋ, ಹಾಗಲ್ಲ. ಇರಿ, ಸ್ವಲ್ಪ ತಗೊಳ್ಳಿ. ಹಾ, ಈಗ ಚಿಕ್ಕದಾಗಿ ಈ ತರ ರೌಂಡ್. ಹೀಗೆ ರೌಂಡ್ ಆಗಿ ರೌಂಡ್ ರೌಂಡ್. ಆಮೇಲೆ ಮೆಲ್ಲಿಗೆ ಹೀಗ್ ಮಾಡ್ಬೇಕು. ಹೀಗ? ಹೀಗ್ ಮಾಡಿ. ನಿಮ್ ಕೈಲಾಗಲ್ಲ. ಇಲ್ಲ, ನಂಗೆ ಕಲ್ಸ್ಕೊಡು ರಾಧಿಕಾ. ನಿಮ್ ಕಾನ್ಸಂಟ್ರೇಷನ್ ಇಲ್ಲಿಲ್ಲ, ಮೊದ್ಲು ಇಲ್ಲಿಂದ ಹೋಗಿ. ಇಲ್ಲೇ ಇದೆ ರಾಧಿಕಾ, ನಿಜವಾಗ್ಲು ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಹೇಳ್ಕೊಡು ಕೈಲಾಶ್ ಅವರೇ, ಪ್ಲೀಸ್ 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 ಹೋಗಿ ಅನ್ನಲ್ಲ. ಹೇಳ್ಕೊಡು. ಕೈಲಾಶ್ ಅವರೇ, ನೀವು ಹೋಗಿ ಪ್ಲೀಸ್ ಪ್ಲೀಸ್ ಹೇಳ್ಕೊಡು. ನಾನು ಹೇಳೋದು ಕೇಳಿ. ಹೇಳ್ಕೊಡು ಪ್ಲೀಸ್. ಬೇಡ ಕೈಲಾಶ್ ಅವರೇ. ಅಯ್ಯೋ, ಸಾರಿ. ನೀನ್ ಬೇಕು ಅಂತಾನೆ ಮಾಡ್ದೆ ಅಲ್ವಾ? ಅಯ್ಯೋ, ನಿಜವಾಗ್ಲೂ ಇಲ್ಲ, ಬೈ ಮಿಸ್ಟೇಕ್. ಇಲ್ಲ, ನೀನು ಬೇಕು ಅಂತಾನೆ ಮಾಡ್ದೆ. ಇಲ್ಲ ಇಲ್ಲ ಇಲ್ಲ, ನೀನ್ ಬೇಕು ಅಂತಾನೆ ಮಾಡ್ದೆ. ಬೇಕು ಅಂತಾನೆ ಮಾಡಿರೋದು. ಕೈಲಾಶ್ ಅವರೇ, ಏನ್ ಮಾಡ್ತಿದ್ದೀರಾ? ಪ್ಲೀಸ್ ಪ್ಲೀಸ್. ಕೈಲಾಶ್ ಅವರೇ, ನಾನು ಬೇಕು ಅಂತಾನೆ ಮಾಡ್ತೀನಿ. ಬೇಡ ಬೇಡ ಬೇಡ. ನಿಂತ್ಕೋ ಪ್ಲೀಸ್ 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 ರಾಧಿಕಾ. ಕೈಲಾಶ್ ಅವರೇ, ಬೇಡ ಪ್ಲೀಸ್, ಬೇಡ. ನನಗ್ ಗೊತ್ತು ನೀನು ಬೇಕು ಅಂತಾನೆ ಮಾಡಿದೆ. ನಿಂತ್ಕೋ. ಇವತ್ತು ನಿನ್ನ ಬಿಟ್ಬಿಡೋ ಪ್ರಶ್ನೆನೇ ಇಲ್ಲ. ಹೌದು, ನೀನು ಬೇಕು ಅಂತ ಮಾಡಿಲ್ಲ ಅಂತ್ಯ, ಆದ್ರೆ ನೀನ್ ಬೇಕು ಅಂತಾನೆ ಮಾಡ್ದೆ. ಪ್ಲೀಸ್ ಪ್ಲೀಸ್ ರಾಧಿಕಾ, ಒಂದ್ಸಲ ಪ್ಲೀಸ್. ನೋ ಕೈಲಾಶ್ ಅವರೇ, ದಯವಿಟ್ಟು ಒಂದೇ ಸಲ ಪ್ಲೀಸ್, ಒಂದೇ ಸಲ. ಕೈಲಾಶ್ ಅವರೇ, ಕೈಲಾಶ್ ಅವರೇ, ಬೇಡ ಪ್ಲೀಸ್ ಪ್ಲೀಸ್ ಪ್ಲೀಸ್, ಬೇಡ. ಅತ್ತೆ, ಅದೇನತ್ತೆ, ರಾಧಿಕಾ ಅಕ್ಕ ಭಾವನ್ ಕೈಲಿ ಬಿಸ್ಲಲ್ಲಿ ಕೆಲಸ ಮಾಡಿಸ್ತಿದ್ರು, ನೀವೇನೋ ಮಾತಾಡ್ಲೇ ಇಲ್ವಲ್ಲ? ನಿನ್ ತಲೆ. ಅದನ್ನ ಕೆಲ್ಸ ಮಾಡೋದು ಅನ್ನಲ್ಲ, ಸರಸ ಅಂತಾರೆ. ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಅಂತಾರೆ. ಅವರಿಬ್ರು ಹೀಗ್ ಸಂತೋಷವಾಗಿರೋದನ್ನ ನೋಡ್ಬೇಕು ಅಂತ ನಾನ್ ಮೊದ್ಲಿಂದಾನೂ ಅಂದ್ಕೋತಾ ಇದ್ದೆ. ನಿಮ್ಮಿಂದ ಆ ಆಸೆ ತೀರ್ಬಿಡ್ತು. ನೀವಿಬ್ರಿಗೂ ಥ್ಯಾಂಕ್ಸ್. ಇದೇನಮ್ಮ ಅತ್ತೆ ಹೀಗ್ ರಿವರ್ಸ್ ಹೊಡೆದ್ರು? ಎಲ್ಲ ನನ್ ಕರ್ಮ. ಅವ್ರ ಸರ್ಸ ನೋಡಕ್ಕಾಗದೆ ಸಾಯ್ತಿದ್ದೀನಿ. ಹೋಗೋಣ ನಡಿ.
ಪ್ಲೀಸ್ 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 ಪ್ಲೀಸ್. ಅತ್ತೆ, ಸರಿ ಸರ್, ನಾನಿನ್ ಹೊರಡ್ತೀನಿ. ಅದೇಗ್ ಹೋಗ್ತೀಯಾ? ನನ್ ಮೇಲೆ ಅಭಿಮಾನದಿಂದ ಇಲ್ಲಿ ತನಕ ಡ್ರಾಪ್ ಮಾಡಿದ್ಯಾ. ಕಾಫಿ ಕುಡಿದೆ ಹಾಗೆ ಹೋಗ್ತೀಯಾ? ಬಾ, ಕಾಫಿ ಕುಡ್ಕೊಂಡು ಹೋಗುಂತೆ. ದೊಡ್ಡವರು ಪ್ರೀತಿಯಿಂದ ಏನೇ ಹೇಳಿದ್ರು ಎದುರು ಮಾತಾಡಬಾರ್ದಂತ ನಮ್ಮಮ್ಮ ಹೇಳ್ತಿದ್ರು. ನಡೀರಿ ಸರ್. ಬಾ ಬಾರಪ್ಪ. ಸುಜಾತಾ, ಕೂತ್ಕೋ. ಸುಜಾತಾ, ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿರ್ಬೇಕು. ನೀನ್ ಇಲ್ಲೇ ಕೂತ್ಕೋ, ನಾನು ಕಾಫಿ ಮಾಡ್ಕೊಂಡು ಅಯ್ಯೋ, ನೀವಿರಿ ಕೃಷ್ಣಮೂರ್ತಿ ಅವರೇ, ಈಗ ತಾನೇ ನಾವು ಸ್ವಂತದವ್ರು ಅಂದ್ರಲ್ಲ, ಇಷ್ಟು ಬೇಗ ನನ್ನ ಹೊರಗ್ನೋ ಒಂಥರ ನೋಡ್ತಾ ಇದ್ದೀರಾ? ನಾನೇನ್ ಮಾಡ್ದೆ? ನೀವ್ ಕಾಫಿ ಮಾಡೋದ್ ಯಾಕೆ ಸರ್? ನಮ್ಮಿಬ್ರಿಗೂ ನಾನೇ ಕಾಫಿ ಮಾಡಿ ತಗೊಂಡ್ ಬರ್ತೀನಿ. ನಿನಗೆ ಯಾಕಪ್ಪ ತೊಂದ್ರೆ? ಪ್ರೀತಿಯಿಂದ ಮಾಡಿದ್ರೆ ಯಾವ್ದು ಕಷ್ಟ ಅನ್ಸಲ್ಲ. 5 ನಿಮಿಷದಲ್ಲಿ ಸೂಪರ್ ಆಗಿರೋ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಈಗ್ಲೇ ಬರ್ತೀನಿ. ಎಲ್ಲೆಲ್ಲಿದೆ ಅಂತ ನಿನಗೆ ಗೊತ್ತಾಗಲ್ಲ. ಓ, ಕಮಿಟ್ ಏನೋ ಆಗೋದಾಗ್ಬಿಟ್ಟೆ, ಆದ್ರೆ ಕಾಫಿ ಹೇಗ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಅಮರ್, ನಾನ್ ನಿನ್ಗೆ ಸಹಾಯ ಮಾಡ್ಲಾ? ಬೇಡ ಸರ್, ನಾನೇ ಮಾಡ್ತೀನಿ. ಹಾ, ಅಮ್ಮ ಒಂದ್ಸಲ ಬಿರಿಯಾನಿನ ಇಂಥ ಪಾತ್ರೆಯಲ್ಲೇ ಮಾಡಿದ್ರು, ನಾನು ಕೂಡ ನೋಡಿದ್ದೆ. ಹಾಗಾದ್ರೆ ಇದೇ ಪಾತ್ರೆಯಲ್ಲಿ ಕಾಫಿ ಮಾಡ್ತೀನಿ. ಕಾಫಿ ಮಾಡ್ಬೇಕಂದ್ರೆ ಹಾಲ್ ಬೇಕು. ಎಲ್ಲಿದ್ಯಪ್ಪ? ಓ, ಫ್ರಿಡ್ಜ್. ಒಬ್ರಿಗೆ ಕಾಫಿ ಮಾಡ್ಬೇಕಂದ್ರೆ 1 ಹಾಲ್ ಪ್ಯಾಕೆಟ್. ಯಾ. ಇನ್ನೊಬ್ರು ಕಾಫಿ ಮಾಡ್ಬೇಕಂದ್ರೆ ಇನ್ನೊಂದು ಹಾಲ್ ಪ್ಯಾಕೆಟ್. ಕಾಫಿ ಮಾಡ್ಬೇಕಂದ್ರೆ ಕಾಫಿ ಪುಡಿ ಬೇಕಲ್ವಾ? ಓ ಎಸ್, ಕಾಫಿ ಪುಡಿ. ಅಮರ್, ನಾನೇನಾದ್ರೂ ಬರ್ಬೇಕಾ? ಬೇಡ ಸರ್. ಇವಾಗ ಶುಗರ್. ಸಾಲ್ಟು. ಆಹಾ, ಶುಗರ್ ಸರಿ ಹೋಗುತ್ತಲ್ವಾ? ಕಾಫಿ ಮಾಡೋದಕ್ಕೆ ಇಷ್ಟೊತ್ತು ಬೇಕಾ? ಅಮರ್, ಅಲ್ಲೇನಾದ್ರೂ ತೊಂದರೆ ಆಗ್ತಿದ್ಯಾ? ನಾನ್ ಬರ್ಲಾ? ನೋ ಪ್ರಾಬ್ಲಮ್ ಸರ್, ಕಾಫಿ ರೆಡಿ ಆಗ್ತಿದೆ. ಈ ರೆಸಿಪಿಲ್ ನಾನು ಮಾಡಿರೋ ಕಾಫಿ ಕುಡಿದ್ರೆ ಯಾರೇ ಆದ್ರೂ ಫ್ಲಾಟ್ ಆಗ್ಲೇಬೇಕು. ಓ ಅಮರ್, ಏನಾಯ್ತು? ಏನಾಗಿಲ್ಲ ಸರ್, ಏನಾಗಿಲ್ಲ.
ಕಾಫಿ ರೆಡಿ. ಹಾ, ಆಯಾಸನ್ ದೂರ ಮಾಡಿ ಉಲ್ಲಾಸ ಉತ್ಸಾಹ ಕೊಡುತ್ತೆ. ಈ ಕಾಫಿನ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಹೇಗಿದೆ ಸರ್? ಚೆನ್ನಾಗಿದ್ಯಪ್ಪ. ಸರ್, ನೀವ್ ಹೇಳ್ತಿರೋ ಮಾತುಗೂ ಆ ಎಕ್ಸ್ಪ್ರೆಷನ್ಗೂ ಒಂಚೂರು ಮ್ಯಾಚ್ ಆಗ್ತಿಲ್ಲ ಸರ್. ಚೀಚಿ, ಏನ್ ಸರ್ ಇಷ್ಟು ದರಿದ್ರವಾಗಿದೆ? ಒಳ್ಳೆ ಪಾನ್ಕ ತರ ಇದೆ. ಜೊತೆಲಿ ಹೆಸರು ಬೇಳೆನೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೇಗೋ ರಾಮನವಮಿ ಬೇರೆ ಬರ್ತಿದ್ಯಲ್ವಾ? ಅಯ್ಯೋ, ಒಳ್ಳೆ ಕಥೆ ಆಯ್ತು. ಅಯ್ಯೋ, ಸುಜಾತ ಬಾ ಬಾ. ಓ, ಎಲ್ಲಿ ಹೋಗಿದ್ದೆ? ಚಿಕ್ಕಮ್ಮ ಕರೆದ್ರು ಅಂತ ಪಕ್ಕದ ಮನೆಗೆ ಹೋಗಿದ್ದೆ ರೀ. ನೀವು ಬರ್ತೀರಾ ಅಂತ ಚಿಲ್ಕ ಹಾಕೊಂಡು ಹೋಗಿದ್ದೆ. ಹೌದು, ನೀವಿಬ್ರೇನು ಅಷ್ಟೊಂದು ನಗ್ತಾ ಇದ್ದೀರಾ? ಏನಿಲ್ಲ ಆಂಟಿ, ನನ್ ಕಾಫಿ ಮಾಡಿದ್ದೆ, ಅದನ್ ಚೂರೇ ಚೂರು ಕುಡಿದ್ರೆ ಸಾಕು, ಇಂಟ್ರಾಗೇಷನ್ ಇಲ್ದೆ ಟೆರರಿಸ್ಟ್ಗಳು ನಿಜ ಹೇಳ್ಬಿಡ್ತಾರೆ. ತುಂಬಾ ತಮಾಷೆ ಕಣಪ್ಪ ನೀನು. ಇರಿ, ನಿಮ್ಗೆ ಬೇರೆ ಕಾಫಿ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ನಕ್ಕು ನಕ್ಕು ಹೊಟ್ಟೆ ಎಲ್ಲ ನೋವ್ತಿದೆ. ತಗೊಳಪ್ಪ. ಹಾ, ಹಾ, ಥೇಟ್ ನಮ್ಮಮ್ಮ ಮಾಡಿರೋ ಕಾಫಿ ತರನೇ ಇದೆ ಆಂಟಿ. ಥ್ಯಾಂಕ್ಸ್ ಅಪ್ಪ. ಸರಿ ಸರ್, ನಾನಿನ್ ಹೋಗಿ ಬರ್ತೀನಿ. ಹುಷಾರಪ್ಪ. ಬರ್ತೀನಿ ಸರ್. ಸರಿ ಬರ್ತೀನಿ ಆಂಟಿ. ಈ ಹುಡುಗ ಬೇಗ ಹೊಂದ್ಕೊಳ್ತಾನೆ ಅಲ್ವೇನ್ರಿ? ಹೌದು ಸುಜಾತ. ರಾಧಿಕಾ, ನಿಜ ಹೇಳ್ಬೇಕಂದ್ರೆ ಇವತ್ ನಾವು ಸೆಲೆಬ್ರೇಟ್ ಮಾಡಬೇಕು. ಏನ್ ವಿಶೇಷ? ನಿನ್ ಸಂತೋಷ. ನನ್ ಸಂತೋಷನ? ಎಸ್, ಹೌದು. ನಮ್ ಮದ್ವೆ ಆದಾಗಿಂದ ನಾವ್ ಯಾವಾಗ ಹೊರಗಡೆ ಹೋದ್ರೂ ನೀನು ಮುಖ ಒದಿಸ್ಕೊಂಡಿರ್ತಿದ್ದೆ, ಕಡ್ಡಿ ಮುರ್ದಂಗ್ ಉತ್ತರ ಕೊಡ್ತಿದ್ದೆ, ಜೀವ ಇಲ್ದಿರೋ ಬೆದ್ರು ಬೊಂಬೆ ಥರ ಕಾಣ್ತಿದ್ದೆ. ಆದ್ರೆ ಇವತ್ತಾಗಲ್ಲ, ಮನ್ಸಿನ ತುಂಬಾ ಯಾವ್ದೋ ಸಂತೋಷ ಕಾಣ್ತಿದೆ. ನನ್ ರಾಧಿಕಾ ಹೇಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ನೋ ಹಾಗೇ ಇದ್ಯಾ. ನೋಡು, ನೀನ್ ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು ರಾಧಿಕಾ. ಆಗ್ಲಿ. ಡ್ರೈವರ್, ಕಾರ್ ನಿಲ್ಸು. ಯಾಕೆ ಕಾರ್ ನಿಲ್ಸಕ್ ಹೇಳಿದ್ರಿ? ನಮ್ ಸೆಲೆಬ್ರೇಷನ್ನ ಸ್ಪೆಷಲ್ ಆಗಿ ಎಳ್ನೀರಿಂದ ಶುರು ಮಾಡೋಣ ಅಂತ.